ನಮಸ್ಕಾರ ಸ್ನೇಹಿತರೆ, ಸ್ಪೋರ್ಟ್ಸ್ ಇನ್ ಕನ್ನಡದ ಮತ್ತೊಂದು ವಿಡಿಯೋಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಭಾರತದ ಸ್ಟಾರ್ ಜಾವ್ಲಿನ್ ಎಸೆತಗಾರ ಒಲಿಂಪಿಕ್ಸ್ ಪದಕ ವಿಜೇತ ನೀರಜ್ ಚೋಪ್ರಾರವರು ಕಳೆದ ಮಂಗಳವಾರ ಫಿನ್ಲ್ಯಾಂಡ್ನ ತುರ್ಕುದಲ್ಲಿ ಪಾವೊನೂರ್ಮಿ ಗೇಮ್ಸ್ನಲ್ಲಿ ಚಿನ್ನದ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 2022ರಲ್ಲಿ ಇದೇ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದ ಒಲಿಂಪಿಕ್ ಮತ್ತು ವಿಶ್ವ ಚಾಂಪಿಯನ್ ಚೋಪ್ರಾ ತಮ್ಮ ಮೂರನೇ ಪ್ರಯತ್ನದಲ್ಲಿ 85.97 ಮೀಟರ್ ಜಾವ್ಲಿನ್ ಎಸೆಯುವ ಮೂಲಕ ಚಿನ್ನದ ಪದಕ ಮುಡಿಗೇರಿಸಿಕೊಂಡರು. ಆರಂಭದಲ್ಲಿ 83.62 ಮೀಟರ್ ಎಸೆಯುವ ಮೂಲಕ ನೀರಜ್ ಚೋಪ್ರಾ ಮುನ್ನಡೆ ಸಾಧಿಸಿದ್ದರು. ಆದರೆ ಎರಡನೇ ಸುತ್ತಿನ ನಂತರ ಫಿನ್ಲ್ಯಾಂಡ್ನ ಆಲಿವರ್ ಹ್ಯಾಲ್ಯಾಂಡರ್ 83.96 ಮೀಟರ್ ಜಾವ್ಲಿನ್ ಎಸೆದ ಕಾರಣ ನೀರಜ್ ಎರಡನೇ ಸ್ಥಾನಕ್ಕೆ ಕುಸಿದರು. ಆದರೆ ಮೂರನೇ ಪ್ರಯತ್ನದಲ್ಲಿ 85.97 ಮೀಟರ್ಗೆ ಎಸೆಯುವ ಮೂಲಕ ಮತ್ತೆ ಮುನ್ನಡೆ ಸಾಧಿಸಿದರು. ಇತರ 7 ಸ್ಪರ್ಧಿಗಳು ಇವರಿಗೆ ಪ್ರಬಲ ಪೈಪೋಟಿ ನೀಡುವಲ್ಲಿ ವಿಫಲರಾದರು. ಫಿನ್ಲ್ಯಾಂಡ್ನ ಮತ್ತೋರ್ವ ಅಥ್ಲೆಟ್ ಟೋನಿ ಕೆರಾನೆನ್ 84.19 ಮೀಟರ್ ಎಸೆಯುವ ಮೂಲಕ ಚೋಪ್ರಾ ಅವರ ಸಮೀಪಕ್ಕೆ ಬಂದರು. ಆದರೆ ಯಾರೂ ಭಾರತೀಯ ಆಟಗಾರನಿಗೆ ಸವಾಲು ನೀಡಲಿಲ್ಲ. ಈ ಹಿಂದೆ ಭುವನೇಶ್ವರದಲ್ಲಿ ನಡೆದ ರಾಷ್ಟ್ರೀಯ ಫೆಡರೇಷನ್ ಕಪ್ ಸೀನಿಯರ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದ್ದ ಚೋಪ್ರಾ ಕಡಿಮೆ 82.27 ಮೀಟರ್ ಜಾವ್ಲಿನ್ ಎಸೆದು ಚಿನ್ನದ ಪದಕ ಪಡೆದಿದ್ದರು. ಪಾವೊನೂರ್ಮಿ ಗೇಮ್ಸ್ ನಂತರ ಮುಂದಿನ ಜುಲೈ 7ರಂದು ಪ್ಯಾರಿಸ್ ಡೈಮಂಡ್ ಲೀಗ್ನಲ್ಲಿ ಚೋಪ್ರಾ ಕಾಣಿಸಿಕೊಳ್ಳಲಿದ್ದಾರೆ. ಅಲ್ಲಿಯೂ ಸಹ ಅತ್ಯುನ್ನತ ಸಾಧನೆ ಮಾಡಲಿ ಎಂದು ಹಾರೈಸೋಣ. ಧನ್ಯವಾದಗಳು.